ನಮಸ್ಕಾರ ಸ್ನೇಹಿತರೆ 19/2/2026 ಗುರುವಾರ ಗುರುವಾರ ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ. ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಗೆ ಸರಿಸುಮಾರು ಅತಿ ಹೆಚ್ಚು 1,61,600 ಚೀಲ ಮೆಣಸಿನಕಾಯಿ ಹೊಸ ಕಾಯಿ ಮಾರಾಟಕ್ಕೆ ತರಲಾಗಿತ್ತು. ಇನ್ನು ಉಳಿದಂತೆ 10 ರಿಂದ 15 ಸಾವಿರ ಎಸಿ ಕಾಯಿ ಕೂಡ ಮಾರಾಟಕ್ಕೆ ತರಲಾಗಿತ್ತು. ಇನ್ನು ಮಾರಾಟಕ್ಕೆ ತಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ. ಸ್ನೇಹಿತರೆ, ಪ್ರತಿ ಮಾರುಕಟ್ಟೆಯಿಂದ ಮಾರುಕಟ್ಟೆಗೆ ಅವಕ ಹೆಚ್ಚಾಗ್ತಾ ಇದೆ. ಏಕೆಂದರೆ ಆಂಧ್ರ ಮತ್ತು ತೆಲಂಗಾಣದಿಂದ ಕೂಡ ಮೆಣಸಿನಕಾಯಿ ಹೆಚ್ಚಿನದಾಗಿ ಬರಲು ಆರಂಭವಾಗಿವೆ. ಇದರಿಂದ ಎಲ್ಲ ವೆರೈಟಿ ಮೆಣಸಿನಕಾಯಿ ಬೆಲೆಗಳಲ್ಲಿ ಗಣನೀಯವಾಗಿ ಇಳಿಕೆ ಕಂಡಿದೆ. ಪ್ರತಿ ದಪ್ಪ ವೆರೈಟಿ ಮೆಣಸಿನಕಾಯಿ ಬೆಲೆಗಳಲ್ಲಿ ಸುಮಾರು 5 ರಿಂದ 8 ಸಾವಿರ ಇಳಿಕೆ ಕಂಡರೆ, ಇನ್ನು ಸೀಡ್ ವೆರೈಟಿಗಳಲ್ಲಿ 4 ರಿಂದ 5 ಸಾವಿರದವರೆಗೆ ಪ್ರತಿ ಮಾರುಕಟ್ಟೆಯಿಂದ ಮಾರುಕಟ್ಟೆಗೆ ಇಳಿಕೆ ಕಾಣ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದವು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ತುಂಬ ಜನ ವಿಡಿಯೋ ನೋಡ್ತಾ ಇದ್ರೆ ಆದರೆ ಲೈಕ್ ಮಾಡ್ತಾ ಇಲ್ಲ. ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚು ರೈತರಿಗೆ ರೀಚ್ ಆಗುತ್ತೆ. ಹಾಗೆ ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸ್ನೇಹಿತರೆ, ಇನ್ನು ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿಷಯಕ್ಕೆ ಬರೋದಾದರೆ, ಡಬ್ಬಿ ಬ್ಯಾಡಗಿ ಬಯಲು ಭೂಮಿಯಲ್ಲಿ ಮಳೆಗೆ ಬೆಳೆದ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಕಾಯಿ 74,000ದಿಂದ 77,800ರವರೆಗೆ ರೇಟ್ ನಡೆದಿದೆ. ಇದನ್ನು ಸೀಡ್ ಮಾಡುವ ಉದ್ದೇಶದಿಂದ ಹೈಯೆಸ್ಟ್ ರೇಟ್ಗೆ ಖರೀದಿ ಮಾಡಲಾಗಿದೆ. ಅದು ಕೂಡ 4 ಚೀಲದ ಒಂದು ಲಾಟ್ಗೆ ಮಾರ್ಕೆಟ್ನಲ್ಲಿ ಒಂದು ಕಡೆ ಮಾತ್ರ ಈ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 50,000ದಿಂದ 60,000ರವರೆಗೆ ರೇಟ್ ನಡೆದಿದೆ. ಇದೇ ರೇಟು ಡಬ್ಬಿ ಬ್ಯಾಡಗಿಗೆ ಹೆಚ್ಚಿನದಾಗಿ ನಡೆದಿರೋದು. ಇನ್ನು ಡಬ್ಬಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 32,000ದಿಂದ 43,000ರವರೆಗೆ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ 20,000ದಿಂದ 28,000ರವರೆಗೆ ರೇಟ್ ನಡೆದಿದೆ. ಡಬ್ಬಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 6,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಎಸಿ ಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 32,000ದಿಂದ 45,000ರವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ KDL ಮಳೆ ಆಶ್ರಿತವಾಗಿ ಬಯಲು ಭೂಮಿಯಲ್ಲಿ ಬೆಳೆದು ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಕಾಯಿ ಇರುವ ಕಾಯಿಗೆ 65,000ದಿಂದ 69,100ರವರೆಗೆ ರೇಟ್ ನಡೆದಿದೆ. ಇದನ್ನು ಕೂಡ ಸೀಡ್ ಮಾಡುವ ಉದ್ದೇಶದಿಂದ ತೆಗೆದುಕೊಳ್ಳಲಾಗಿದೆ. ಈ ರೇಟು 6 ಚೀಲದ ಒಂದು ಲಾಟ್ಗೆ ಮಾರ್ಕೆಟ್ನಲ್ಲಿ ಒಂದು ಕಡೆ ಮಾತ್ರ ಈ ರೇಟ್ ಹಾಕಲಾಗಿದೆ. ಇನ್ನು ಕಡ್ಡಿ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 45,000ದಿಂದ 48,000ರವರೆಗೆ ರೇಟ್ ನಡೆದಿದೆ. ಬೆಸ್ಟ್ ಕ್ವಾಲಿಟಿ ಕಾಯಿ 30,000ದಿಂದ 38,000ರವರೆಗೆ ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ 18,000ದಿಂದ 25,000ರವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ 8,000ದಿಂದ 15,000ರವರೆಗೆ ರೇಟ್ ನಡೆದರೆ, ಎಸಿ ಕಾಯಿ 30,000ದಿಂದ 38ರಿಂದ 42,000ರವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದರೆ ಸಿಜೆಂಟಾ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 25,000ದಿಂದ 30,000ರವರೆಗೆ ರೇಟ್ ನಡೆದಿದೆ. ಆದರೆ ಹೆಚ್ಚಿನದಾಗಿ 25,000ದಿಂದ ಹೈಯೆಸ್ಟ್ 28,000ರವರೆಗೆ ಮಾತ್ರ ರೇಟ್ ನಡೆದಿದೆ. 30,000 ಅನ್ನೋದು ಎಲ್ಲೋ ಕೆಲವು ಕಡೆ ಮಾತ್ರ ಆ ರೇಟ್ ನಡೆದಿದೆ. 2043 ಬೆಸ್ಟ್ ಕ್ವಾಲಿಟಿ ಕಾಯಿ 22,000ದಿಂದ 23,500ರವರೆಗೆ ರೇಟ್ ನಡೆದಿದೆ. 2043 ಮೀಡಿಯಂ ಕ್ವಾಲಿಟಿ 15,000ದಿಂದ 20,000ರವರೆಗೆ ರೇಟ್ ನಡೆದರೆ, ಲೋ ಕ್ವಾಲಿಟಿ 6,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಇನ್ನು 2043 ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 25,000ರವರೆಗೆ ಎಸಿ ಕಾಯಿ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 30,000ದಿಂದ 42,000ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಬೆಸ್ಟ್ ಕ್ವಾಲಿಟಿ ಕಾಯಿ 25,000ದಿಂದ 28,000ರವರೆಗೆ ರೇಟ್ ನಡೆದರೆ, ಮೀಡಿಯಂ ಕ್ವಾಲಿಟಿ 20,000ದಿಂದ 22,000ರವರೆಗೆ ರೇಟ್ ನಡೆದಿದೆ. ಇನ್ನು ಲೋ ಕ್ವಾಲಿಟಿ 6,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಎಸಿ ಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 30,000ದಿಂದ 38,000ರವರೆಗೆ ರೇಟ್ ನಡೆದಿದೆ. ರುದ್ರ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 30,000ದಿಂದ 38,000ರವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ ಕಾಯಿ 24,000ದಿಂದ 26,000ರವರೆಗೆ ರೇಟ್ ನಡೆದಿದೆ. ಲೋ ಕ್ವಾಲಿಟಿ ಕಾಯಿ 8,000ದಿಂದ 15,000ರವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 551 ಅಂದರೆ ಸಿಜೆಂಟಾ ಸೀಡ್ಸು ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 20,000ರವರೆಗೆ ರೇಟ್ ನಡೆದಿದೆ. ಆದರೆ ಕೆಲವು ಕಡೆ ಮಾತ್ರ 20,000 ನಡೆದರೆ,
ಆವರೇಜ್ ಆಗಿ 15,000ದಿಂದ 18,000ದವರೆಗೆ ಮಾತ್ರ 5531 ಡಿಲಕ್ಸ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ. ಇನ್ನು 5531 ಬೆಸ್ಟ್ ಕ್ವಾಲಿಟಿ 12,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ ಕಾಯಿ 10,000ದಿಂದ 11,000ದವರೆಗೆ ರೇಟ್ ನಡೆದರೆ ಮಚ್ಚೆಕಾಯಿ 10,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಇನ್ನು ಬಿಳೆಗಾಯಿ 5,000ದಿಂದ 8,000ದವರೆಗೆ ರೇಟ್ ನಡೆದಿದೆ. 5531 AC ಕಾಯಿ 12,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಸೂಪರ್ 10 ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 20,000ದವರೆಗೆ ರೇಟ್ ನಡೆದಿದೆ. ಸೂಪರ್ 10 ಬೆಸ್ಟ್ ಕ್ವಾಲಿಟಿ ಕಾಯಿ 13,000ದಿಂದ 14,500ರವರೆಗೆ ರೇಟ್ ನಡೆದರೆ ಸೆಕೆಂಡ್ ಕ್ವಾಲಿಟಿ ಕಾಯಿ 11,000ದಿಂದ 12,000ದವರೆಗೆ ರೇಟ್ ನಡೆದಿದೆ. BASFನವರ ಲಾಲಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 18,000ದವರೆಗೆ ರೇಟ್ ನಡೆದಿದೆ. ಇನ್ನು ಸೆಕೆಂಡ್ ಕ್ವಾಲಿಟಿ 10,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಇಂಡೋ5 ವೆರೈಟಿ ಡಿಲಕ್ಸ್ ಕ್ವಾಲಿಟಿ 13,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಇನ್ನು ಸೆಕೆಂಡ್ ಕ್ವಾಲಿಟಿ 10,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ತೇಜ ವೆರೈಟಿ ಮೆಣಸಿನಕಾಯಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 14,000ದಿಂದ 16,000ದವರೆಗೆ ರೇಟ್ ನಡೆದರೆ ಸೆಕೆಂಡ್ ಕ್ವಾಲಿಟಿ 11,000ದಿಂದ 13,000ದವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ AC ಕಾಯಿ 8,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಇನ್ನು ಗುಂಟೂರು ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 18,860ರವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ ಕಾಯಿ 12,000ದಿಂದ 14,000ದವರೆಗೆ ರೇಟ್ ನಡೆದಿದೆ. AC ಕಾಯಿ ಗುಂಟೂರು ಮೆಣಸಿನಕಾಯಿ 12,000ದಿಂದ 14,500ರವರೆಗೆ ರೇಟ್ ನಡೆದಿದೆ. DD ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 16,000ದಿಂದ 20,000ದವರೆಗೆ ರೇಟ್ ನಡೆದರೆ DD ವೆರೈಟಿ ಸೆಕೆಂಡ್ ಕ್ವಾಲಿಟಿ 12,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಇನ್ನು ಲೋ ಕ್ವಾಲಿಟಿ 8,000ದಿಂದ 10,000ದವರೆಗೆ ರೇಟ್ ನಡೆದಿದೆ. ಎಲ್ಲ ಬ್ಯಾಡಗಿ ವೆರೈಟಿ ಮಚ್ಚೆಕಾಯಿ 13,000ದಿಂದ 17,000ದವರೆಗೆ ರೇಟ್ ನಡೆದರೆ ಬಿಳೆಗಾಯಿ 8,000ದಿಂದ 10,000ದವರೆಗೆ ರೇಟ್ ನಡೆದಿದೆ. ಎಲ್ಲ ವೆರೈಟಿ ಸೀಡ್ ಮಚ್ಚೆಕಾಯಿ 12,000ದಿಂದ 13,000ದವರೆಗೆ ರೇಟ್ ನಡೆದರೆ ಬಿಳೆಗಾಯಿ 8,000ದಿಂದ 10,000ದವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಗುರುವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದವು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ.